ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಸೊ ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ಬೀಟ್ರೋಟ್ ಹಲ್ವನ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಒಂದು ಸ್ವಲ್ಪ ನನ್ನ ಸ್ಟೈಲಲ್ಲಿ ಅಂತಲೇ ಹೇಳ್ಬೋದು. ಸೊ ಇದು ನಾನು ಮೀಡಿಯಮ್ ಸೈಜಲ್ಲಿರುವಂಥ 3 ಬೀಟ್ರೋಟ್ನ ಹೆರ್ಜಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡಾಯಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಇಷ್ಟ ಇಲ್ಲದೆ ಇರೋರು ದಾಲ್ಡನೂ ಹಾಕೋಬೋದು. ನಾನು ಎರಡನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಅದು ಕಾದ ನಂತರ ನಾನೇನು ಹೆರ್ಜಿಟ್ಕೊಂಡಿದ್ದೀನಲ್ಲ ಬೀಟ್ರೋಟು, ಅದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಅಂದರೆ ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಅಷ್ಟೇ, ನಿಮಗೆ ಕಂಪ್ಲೀಟಾಗಿ ಇದು ಬೆಂದಿದೆ ಅಂತ ಗೊತ್ತಾಗೋದು ಕಲರ್ ಚೇಂಜ್ ಆದಾಗ. ನಿಮಗೆ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆದಾಗ ಇದು ಬೆಂದಿದೆ ಅಂತೇಳಿ. ಹಾಗಾಗಿ ಇದನ್ನು ಇವಾಗ ನಾವು ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾನೆ ಇರಬೇಕು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಸೊ ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ತಾ ಇರ್ಬೋದು, ಏಲಕ್ಕಿ ಕಾಯಿನೂ ಕುಟ್ಟು ಹಾಕ್ತಾಯಿದ್ದೀನಿ. ನಾನು 2 ಹಾಕಿದ್ದೀನಿ, ಅಂದರೆ ಮುಂಚೆ ಒಂದು ಹಾಕಿದ್ದೆ, ಅದು ನಿಮಗೆ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಮತ್ತೊಂದು ಹಾಕಿದ್ದೀನಿ. ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಶುಗರು ಬಂದು ನಾವು ಸ್ವಲ್ಪ ಕಡಿಮೆ ಸ್ವೀಟ್ ತಿನ್ನೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಯಾವ ಥರ ಸ್ವೀಟ್, ಎಷ್ಟು ಸ್ವೀಟ್ ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇದಕ್ಕೆ ಬೀಟ್ರೋಟು ಸ್ವೀಟ್ ಇರೋದಿಲ್ಲ, ಅದು ಏನಂತೀವಿ, ಅಷ್ಟೊಂದು ಶುಗರ್ ಕಂಟೆಂಟ್ ಇರೋದಿಲ್ಲ ಬೀಟ್ರೋಟಲ್ಲಿ. ಹಾಗಾಗಿ ಸ್ವಲ್ಪ ಸಪ್ಪೆ ಇರೋದ್ರಿಂದ ಜಾಸ್ತಿನೇ ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಸ್ವೀಟು ಯಾವ ಥರ ಬೇಕೋ ಆ ಥರ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕೋ ನಾನು ಅಷ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಹಾಕಿರೋ ಶುಗರು ಅದು ಮೆಲ್ಟ್ ಆಗಬೇಕು, ಅದ್ರ ಜೊತೆಗೆ ಸರಿಯಾಗಿ ಕೂಡ್ಕೋಬೇಕು. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡ್ತಾ ಇರ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂಥೇಳಿ. ಕೈ ಬಿಡಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಶುಗರ್ ಅಲ್ವಾ. ನೋಡ್ತಾ ಇರ್ಬೋದು, ನಾನು ಮುಂಚೆ ಹೇಳಿದ್ನಲ್ವ ಕಲರ್ ಚೇಂಜ್ ಆಗುತ್ತೆ ಅಂತ. ನೋಡ್ತಾ ಡಾರ್ಕ್ ಕಲರಲ್ಲಿ ಬಂದಿದೆ. ಸೊ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇದಕ್ಕೆ ನಾನು ಒಂದು 4-5 ಗೋಡಂಬಿನ ಮುರಿದು ಹಾಕ್ಕೊಂಡಿದ್ದೀನಿ. ಇವು ಗಸಗಸೆನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಒಂದು ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬರೋ ಹಾಗೆ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋದು. ನಾನು ಅದಕ್ಕೆ ದ್ರಾಕ್ಷಿ ಮತ್ತು ಬಾದಾಮಿನ ಹಾಕ್ಕೊಂಡಿಲ್ಲ. ಬಾದಾಮಿ ನನ್ನ ಹತ್ರ ಇಲ್ಲ ಅಂಥೇಳಿ ಹಾಕ್ಕೊಂಡಿರಲಿಲ್ಲ. ದ್ರಾಕ್ಷಿ ನನ್ನ ಮಕ್ಕಳು ಇಷ್ಟಪಡಲ್ಲ ಅಂತ ನಾನು ದ್ರಾಕ್ಷಿನ ಆ್ಯಡ್ ಮಾಡಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಯಾವ ಡ್ರೈ ಫ್ರೂಟ್ಸ್ನಾದರೂ ಹಾಕ್ಕೋಬೋದು. ಸೊ ನಾನು ಇವಾಗ ನಿಮಗೆ ಹೇಳಿದಾಗೆ ಕಲರ್ ಚೇಂಜ್ ಆಗ್ತಾ ಇದೆ ಗಸಗಸೆದು. ಆಯ್ತು, ಇವಾಗ ಇದನ್ನು ನಾನು ಅದಕ್ಕೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಹಲ್ವಾ, ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೂ ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಗಸಗಸೆ ಹಾಕೋದ್ರಿಂದ. ಆಮೇಲೆ ಫಸ್ಟ್ ನಾನು ಮುಂಚೆ ಹೇಳಿದ್ನಲ್ಲ, ಇದು ನಾನು ಸ್ವಲ್ಪ ನನ್ನ ಸ್ಟೈಲಲ್ಲಿ ಅಂತ. ನಾನು ಇದಕ್ಕೆ ಬೆಳಗಡ್ಲೆ, ಗೊತ್ತಿಲ್ಲ ನನಗೆ ಬೇರೆಯವರು ಹಾಕ್ತಾರೋ ಇಲ್ಲೋ ಅಂತ, ನಾನು ಬೆಳಗಡ್ಲೆನ ಹಾಕ್ತೀನಿ. ಅದರಲ್ಲೂ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಆದರೆ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೈ ಮಾಡಿದರೆ. ಹಾಗಾಗಿ ನಾನು ಫ್ರೈ ಮಾಡಿಬಿಟ್ಟು ಬೆಳಗಡ್ಲೆನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹೇಗೆ ಅಂದರೆ ಅದ್ರ ಜೊತೆಗೆ ಇದನ್ನು ಕಚ್ಚಿದಾಗ ಇದ್ರದ್ದೇ ಆದಂಥ ಒಂದು ಏನು ಹೇಳ್ತೀವಿ, ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಯಾವ ಡ್ರೈ ಫ್ರೂಟ್ಸ್ನ ಹಾಕ್ತೀನೋ ಎಲ್ಲೋ ಗೊತ್ತಿಲ್ಲ, ಇದು ಮಾತ್ರ ಹಾಕ್ತೀನಿ. ಯಾರಾದರೂ ಇದನ್ನು ಟೇಸ್ಟ್ ಮಾಡಿಲ್ಲ ಅನ್ನೋರು ಟೇಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮಗೆ ಮುಂದೆ ಯಾವ ಥರ ವಿಡಿಯೋ ಬೇಕು, ಯಾವ ರೆಸಿಪಿ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇವಾಗ ಅದನ್ನು ಹುರಿದಿಟ್ಕೊಂಡಿರೋಂಥ ಬೆಳಗಡ್ಲೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಬಂದು ನಾವು ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡಿಲ್ವಲ್ಲ ಫ್ರೆಂಡ್ಸ್, ಹಾಗಾಗಿ ನೀವು ತುಂಬ ದಿನ ಇಟ್ಕೊಂಡು ತಿನ್ಬೋದು. ಒಂದು ಚೆನ್ನಾಗಿ ಏನಂತೆ ಹೇರ್ ಕಂಟೈನರ್ ಇರೋದರಲ್ಲಿ ಮುಚ್ಚಿಟ್ಕೊಂಡ್ಬಿಟ್ರೆ ನಿಮಗೆ ತುಂಬ ದಿನ ಬರುತ್ತೆ. ಸೊ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಕ್ಯಾರೆಟ್ ಹಲ್ವನೂ ಇದೇ ಥರ ಮಾಡೋದು. ಇದಕ್ಕೆ ಇನ್ನೊಂದು, ನೀವು ಹಾಲಿನ ಪೌಡ್ರನ್ನೂ ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯಾರೆಲ್ಲ ಟೇಸ್ಟ್ ಮಾಡಿಲ್ಲೋ ಈ ಥರ ಬೆಳಗಡ್ಲೆನ ಹಾಕ್ಕೊಂಬಿಟ್ಟು ಈ ಥರ ಬೀಟ್ರೋಟ್ ಹಲ್ವನ ಟೇಸ್ಟ್ ಮಾಡಿ. ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿ ರುಚಿಗೂ ಒಳ್ಳೆಯದು.